ಅಯ್ಯೋ ಹೊಲ್ತಲ್ಲ ಈ ಸತ್ತಾಗೋಯ್ತಲ್ಲಪ್ಪ. ಇನ್ನು ಮನೆ ತಕ್ಕ ಹೋಗಿ ನನ್ನ ಕೆಲಸ ನಾನು ಯಾವಾಗ ಮುಗಿಸ್ಲಿ? ಒಸಿ ಹೊತ್ತಾಯ್ತಾ ಹೊಲ್ತಕ್ಕೆ ಬಂದು. ಅಯ್ಯೋ ಹೊಲ್ತಕ್ಕೆ ಬಂದ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಿಲ್ಲ. ಹೋಗತ್ತಾಗ ಬಿರ್ಬಿರ್ನ ಮನೆ ತಕ್ಕ ಹೋಗಿ ಕೆಲಸ ಮುಗಿಸ್ಕೊಳ್ಳೋಣ ಫಸ್ಟು. ಅಲ್ಲಿ ಬರ್ತಾ ಇರೋದು ಬಸಣ್ಣಮ್ಮ ಅಲ್ವಾ? ನೋಡಂತಡಿ ಹೆಂಗೋ ಇನ್ನೂ ಅವಳಿಗೆ ವಿಷಯ ಮುಟ್ಸಿಲ್ಲ. ಒಂಚೂರು ಸುದ್ದಿ ಮುಟ್ಟಿಸ್ಬಿಟ್ರೆ ಇಡೀ ಊರೆಲ್ಲೋ ಹಬ್ಬಸ್ಕೊ ಬಂದ್ಬಿಡ್ತಾಳೆ. ಫ್ರೀಯಾಗಿ ಊರಿಗೆ ಸುದ್ದಿ ಕೊಟ್ಬಿಡ್ತಾಳೆ. ಬರಲಿ ಬರಲಿ ಮಾತಾಡೋಣ. ಓ ಇದನ್ನಕ್ಕ ನೀನು ಇಟೊತ್ತಿಗೆ ಹೊಲ್ತಕ್ಕೆ ಬಂದ್ಬಿಟ್ಟಿದ್ಯಾ? ಯಾಕೆ ಏನು ಸಮಾಚಾರ? ಹೊಲ್ದಲ್ಲಿ ಏನಾದ್ರು ಹಾಕಿದ್ದ ಏನು? ಇಟೊತ್ತಿಗೆ ಹೊಲ್ದಕ್ಕೆ ಬಂದು ಹಂಗೆ ಹೋಯ್ತಾ ಇದ್ದೀವಿ ಬರೀ ಕೈಯಾಗೆ? ಇಲ್ಲ ಹೊಲ್ದಲ್ಲಿ ಇನ್ನೂ ಬಂದಿಲ್ಲ ಕಿತ್ಕೋಗಕ್ಕೆ. ನಾನು ಏನೋ ಹೊಸಿ ಕೆಲಸ ಇತ್ತು ಹೊಲ್ದಾಗೆ, ಅದಕ್ಕೆ ಬಂದಿದ್ದೆ. ಒಂದು ಅರ್ಧ ಗಂಟೆ ಮುಗಿಸ್ಕೊ ಹೋಗೋಣ ಅಂತ ಬಂದೆ. ಅದು ಈ ಸತ್ತಾಗೋಯ್ತಾಗಿ. ನೀನೇನು ಈ ಕಡೆಗೆ ಹೊಲ್ತಕ್ಕೆ ಬರ್ತಾ ಇದೀಯಾ? ನಾನು ದಿನ ಈ ಸತ್ಕೆ ಕಣಕ್ಕ ಹೊಲ್ತಕ್ಕೆ ಹೋಗೋದು. ದಿನ ಹೋಯ್ತೀನಿ, ನಾನೇನು ಹೊಸ್ತಾಗ ಹೋಯ್ತೀನಿ, ದಿನ ಇಟ್ಟೊತ್ತಾಗ ಹೋಯ್ತೀನಿ. ಹೌದೇ? ನಾನೇ ನೋಡಿರಕ್ಕಿಲ್ಲ ಹಂಗಾರೆ. ಯಾಕೆಂದರೆ ನಮ್ಮದು ಹೊಲ ಅಲ್ಲಿ ಮನೆ ತಲೆ ಐತಾ, ಇಲ್ಲಿರೋದು ಹೊಸಿ ಅಲ್ವಾ. ನನ್ನ ಮಗ ಬರ್ತಾನೆ, ನಾನು ಬರೋದು ಅಪರೂಪಕ್ಕೆ. ಇವತ್ತೆಲ್ಲ ಬಂದಿದ್ದೆ ಆಟೆಯ. ಮತ್ತೆ ಏನು ತಿಂಡಿ ಕಿಂಡಿ ಎಲ್ಲ ತಿನ್ಕ ಬಂದೆ? ಅಂತ ತಿಂಡಿನಾಕ ಹಳ್ಳಿಲೇನು ತಿಂಡಿ ಮಾಡ್ತಾರ? ತಿಂಡಿ ಅಂದರೆ ನಮ್ಮ ಕಡೆ ಮಾಡೋದು ಯುಗಾದಿಗೆ ದೀಪಾವಳಿಗೆ ದೋಸೆ ಇವೆಲ್ಲನೂ ಮಾಡ್ತಾರವ. ನೀನೇನು ಬೆಳಗ್ಗೆ ಹೊತ್ತು ಹಳ್ಳಿ ಕಡೆ ಎಲ್ಲ ಅನ್ನ ಸಾಂಬಾರನ್ನೇ ಮಾಡೋದು. ತಿನ್ಕ ಬಂದೆ. ಅನ್ನ ಸಾಂಬಾರು ಮಾಡಿದ್ಲು ನನ್ನ ಸೊಸೆ, ಅದನ್ನೇ ಉಣ್ಕೊಂಡು ಬಂದವ ಈ ಕಡೆಗೆ. ಅದು ದಿಟ್ವಯ್ಯ. ಯಾಕೆ ಮುದ್ದೆ ಮಾಡಿರಲಿಲ್ಲ ನಿನ್ನ ಸೊಸೆ? ಬರೀ ಅನ್ನ ಸಾರು ಮಾಡಿದ್ಲಾ? ಓ ಆ ಮುಂಡದ ಮುದ್ದೆ ತಿರುಗ್ತು. ಆ ಮುಂಡದ ಮುದ್ದೆ ತಿರುಗಿದ್ರೆ 50 ಗಂಟೆ ಇರ್ತವೆ. ಮಧ್ಯಾಹ್ನಕ್ಕೆ ಸಾಯಂಕಾಲಕ್ಕೆ ಮಾಡೋದೇ ನುಂಗಕ್ಕಾಗಲ್ಲ. ಇನ್ನು ಬೆಳಗ್ಗೆನೂ ಮಾಡಿದರೆ ಆಟೆ ಕತೆ ನಮ್ಮದು. ಅಯ್ಯೋ ಬಾತಾಗಿ ನೆಮ್ಮದಿಗೆ ಹೆಂಗೋ ಅನ್ನ ಉಂಡ್ಬಿಟ್ಟು ಬಂದೆ. ಇನ್ನೇನು ಮಾಡ್ತೀಯಾ? ತಿರ್ಗಕ್ಕೆ ಬರೋಕಂದ್ರಲ್ವ ಮುಂಡಕ್ಕೆ ಬರೀ ಗಂಟು ಬೀಳಿಸ್ತದೆ. ಮತ್ತೆ ಇನ್ನೇನವ ಸಮಾಚಾರ? ಏನು ವಿಷಯ? ಎಲ್ಲ ನೀನೇ ಹೇಳ್ಬೇಕು ಕಣೆ. ಯಾಕೆ ನಾನೇನು ಹೇಳೋಣ? ನೆನೆ ಹಂಗಂತ ಯಾಕೆ ತೊಪಕ ಮನೆಗೆ ಹೋಗಿದ್ದಾನ? ಏನು ವಿಷಯ? ಅಲ್ಲ ನಾನು ಈಟ ಗಂಟ ಮಾತಾಡಿದ್ದು ಆ ವಿಷಯ ಹೇಳಕ್ಕೆ. ಇಲ್ಲ ಅಂದಿದ್ರೆ ಇವಳು ಯಾವಳು ನಿಲ್ಲಿಸಿ ಈಟ ಗಂಟ ಮಾತಾಡ್ತಿದ್ದರು. ಹೆಂಗೋರು ಹೋಗಿ ಬಯಸಿದ್ದು ಅಲ್ವನ್ನ, ವೈದ್ಯ ಹೇಳಿದ್ದು ಅಲ್ವನ್ನ ಅನ್ನಂಗೆ ಅವಳೇ ಕೇಳೇಬಿಟ್ಲು. ಒಳ್ಳೇದಾಯ್ತು. ನೀನು ಯಾವಾಗ ನೋಡ್ತೀನಿ ನಾನು ತೊಪಕ್ಕರ ಮನೆಗೆ ಹೋಗೋದನ್ನ? ನಾನು ನೋಡೋಕ್ಕಿಲ್ವೇ? ನನ್ನ ಕಣ್ಣಿಗೆ ಬೀಳ್ದೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅನ್ಕೊಬಿಡು. ನಾನು ಆ ಕಡೆ ನಮ್ಮ ಕಡ ಐತಲ್ಲ, ಕಾಣುತ್ತವ ಎಲ್ಲನೂ ಕಸ ಗುಡಿಸಿ ಎಲ್ಲನೂ ಗುಡ್ಡೆ ಹಾಕ್ತಾ ಇದ್ದೆ. ಆಗ ನೀನು ಅದೇನೋ ಬುಟ್ಟಿ ಹಿಡ್ಕೊಂಡು ಹೋಗಿದ್ದ ನೋಡಿದ್ನವ. ಆಮೇಲೆ ಮುಂದಕ್ಕೆ ಹಿಂಗೆ ಬಂದೆ ಈ ಕಡೆಗೆ ಕಸ ಎಲ್ಲನೂ ಹಾಕೋಣ ಅಂತ ಅಂದ್ಬಿಟ್ಟು ಅಲ್ಲಿ ತೋಪಕ್ಕ ಕಸ ಗುಡಿಸಿ ಎಲ್ಲವ ಕ್ಲೀನ್ ಮಾಡಿಸ್ತಾ ಇತ್ತು ಅವಳೆಯ ತೋಪಕ್ಕಂತವ. ಆಗ ನೋಡಿದೆ ಏನೋ ಮಾತಾಡ್ಕೊಂಡ್ರಪ್ಪ ಗಾಬರಿ ಹೋದ್ರು. ಏನು ವಿಷಯ ಅನ್ನೋದು ನನಗೆ ಗೊತ್ತಾಗ್ದಾನೆ ಹೋಗ್ಬಿಡ್ತು ಕಣೆಯಕ್ಕ. ಅದು ಏನಾಗೈತೋ ಏನು ಕತೆ ದೇವ್ರಿಗೆ ಗೊತ್ತು. ಹೌದೇ? ಹೋಗತ್ತೆ ನಿನ್ನ ಕಣ್ ತರ್ಸಕ್ಕಾಗಲ್ಲ ಬಿಡವ. ತಾಕಿ ನಾನು ಕೇಳಿದ್ದೆ ಬಸಣ್ಣಮ್ಮ ಹಿಂಗೆ ಊರು ತುಂಬ ಸುದ್ದಿ ಆಡ್ತಾಳೆ ನೀನು ಕೆಲಸ ಇಲ್ಲ ಅಂತ. ಆದ್ರೂ ನೀನು ಬಲೆ ಇದೆಯಾ ಬಿಡವ. ಏನು ಕಣ್ಣಿಂದ ತಪ್ಪಿಸ್ಕೊಳಕ್ಕೆ ಬಿಡಕ್ಕಲ್ಲ. ಒಂದು ಕಣ್ಣು ಇಟ್ಟೇ ಇರ್ತೀವಿ, ಅದು ತಿನ್ಕೊಂಡು ಇಟ್ಟಂಗೆ. ಕಂತ ಬಿಡ್ಯಾಕ ಮಾಗ ವಿಷಯ ಒಂದ್ಬಿಟ್ಟು ಇನ್ನು ಬ್ಯಾರೆ ವಿಷಯ ಅಲ್ಲ ಐತಿ. ಏನಾಯ್ತು ಅಂತ ಕೇಳ್ತಾ ಇದ್ದೀನಿ. ಅದು ಒಂದು ಬಿಟ್ಟು ಮಿಕ್ಕಿದೆಲ್ಲ ಹೇಳ್ತೀಯಲ್ಲ ಯಾಕ? ಅದು ಅದು ಏನಾಯ್ತು ಅಂದರೆ ಮೊದಲು ಯಾರಾದರೂ ಅವರ ಅಂತ ಸುತ್ತ ನೋಡ್ಕೊಂಡ್ಬಿಡ್ತೀನಿ ತಡಿಯಪ್ಪ. ಅಲ್ಲೇನು ನೋಡ್ತಾ ಇದೀಯಕ್ಕ? ಬಾಯಿಲಿ ಅದ್ಯಾಕೆ ಆ ಕಡೆಗೆ ಹೋದಲ್ಲ? ಹಂಗಲ್ಲ, ಯಾರಾರ ಅವರ ಒಂದು ಕಡೆಯ ಅಂತ ನೋಡಿದೆ ಆಟೆಯ, ಇನ್ನೇನಿಲ್ಲ. ಯಾರಿರಕ್ಲಕ್ಕಂತ ಹಾಕು. ಎಲ್ಲ ಈಗ ತಿನ್ಕೊಂಡು ಬರ್ತಾ ಇರ್ತಾರೆ ಹೊಲ್ತಕ್ಕೆ. ಮಧ್ಯಾಹ್ನ ಕೂಟ ಕಟ್ಕೊಂಡು ಈ ಸತ್ಕೆ ಕಮ್ಮಿ ಬಂದರೆ ಬೆಳಗ್ಗೆ ಆಟೋಕ್ಕೆ ಬರ್ತಾರೆ. ಇನ್ನು ಬಿಸ್ತಿರಕ್ಕೂ ಮುಂಚೆನೇ ಬಂದು ನೀರು ಕಟ್ಟು ಹೋಯ್ತಾರೆ. ಈಟೊತ್ತಿನಲ್ಲಿ ಯಾರು ಬರಕ್ಲಕ್ಕಂತ ಬಿಡ್ಯಾಕ ಹೇಳು. ಅದು ನೆನ್ನೆಯ ತೋಪಕ್ಕ ಮನೆಗೆ ಹೋಗಿದ್ನಲ್ಲ, ಆಗ ನಿಂಗೆ ಹೊಟ್ಟೆ ನೋವು ಅಂತ ಬಿದ್ದು ಒದಾಡ್ತಿದ್ಲಾ. ಈಟಾಯ್ತು ಕಣೆ ಬಸನಮ್ಮ. ಅಯ್ಯಪ್ಪ ನನಗೂ ತೋಪಕ್ಕ ಬರೋವರೆಗೂ ಅಲ್ಲಿದ್ದೆ. ಬಂದೆ ಅದಕ್ಕೆ ಕೈಕಾಲು ನಡ್ಗಟ್ಕೊಬಿಟ್ಟು ಇನ್ನೇನಂತಲೋ ಏನೋ ಅಂತ. ಅದಕ್ಕೆ ಅವಳು ಹೋಗು ಅಂತಿದ್ದಂಗೆ ಪಟ್ಟಣ ಬಂದ್ಬಿಟ್ಟೆ. ಏನು ಮಾತಾಡೋಕ್ಕೆ ಹೋಗ್ಲಿಲ್ಲ. ನಮ್ಗೆ ಯಾಕೆ ಬೇಕು ಅಂತವ. ಕನಕ ಹಿಂಗೆಲ್ಲ ಆಗೈತಾ? ನಂಗೆ ಗೊತ್ತೇ ಇರಲಿಲ್ಲ. ಹೋಗು. ನಾನು ಅನ್ಕೊಂಡಿದ್ದು ಸುಳ್ಳಾಗಕ್ಕೆ ಸಾಧ್ಯವೇ ಇಲ್ಲ. ನನಗೂ ಅನುಮಾನ ಇತ್ತು. ಈ ಊರು ಹೆಂಗುಸ್ರಯ್ಯ ಸೋಮ್ದಿರ ಬಸಣ್ಣಮ್ಮ. ಅವು ಒಳ್ಳೆ ಹುಡುಗರು. ನೀನು ಹಂಗೆಲ್ಲ ಮಾತಾಡಬೇಡ. ತೋಪಕ್ಕೆ ಒಳ್ಳೆಯವಳು. ಗೊತ್ತಾಗ್ಬಿಟ್ರೆ ಅವ್ರದ್ದು ಊರ ಬಾಗಿಲು ತೊಗೊಂಡು ಕಟ್ಬಿಡ್ತಾಳೆ. ಬಾಯಿ ಬಂದಂಗೆ ಮಾತಾಡಬೇಡ ಅಂತವ. ಹೇಳಿ ನನ್ನ ಬಾಯ ಮುಚ್ಚರು ಹಾಕಂದು. ಈಗ ಗೊತ್ತಾಯ್ತದೆ ಬಾ. ಅದೇನೋ ಹೇಳ್ತಾರಲ್ಲ ಹಂಗೆ ನೋಡ್ದಾ? ಮಳ್ಳಿ ಮಂಚು ಕಾಲೆಷ್ಟು ಅಂದರೆ 3 ಮತ್ತೊಂದು ಅಂತಾರಲ್ಲ ಹಂಗೆ. ಹೆಂಗೆ ಒಳ್ಳೊಳಗೆ ಹೊಲ್ತಕ್ಕೂ ಮನೆ ತಕ್ಕ ಓಡಾಡ್ಕೊಂಡು ಹೆಂಗೆ ಮಾಡ್ಕೊಂಡವಳೆ ಅಂತ ನಿಂಗಮ್ಮ ಬೇಕಿತ್ತ ಇದವಳಿಗೆ? ಅವಳಿಗೆ ಬೇಕಿತ್ತು ಬೇಡವಾಗಿತ್ತು ಒಟ್ಟಾರೆ ಆಗಿತ್ತು. ಅದಕ್ಕೆ ತೋಪಕ್ಕ ಒಂದು ಪರಿಹಾರವ ಹುಡುಕಿ ಅದ ಸರಿ ಮಾಡುವ ಆಗದೆ. ಈಗ ಅದ್ರ ಬಗ್ಗೆ ಏಟು ಮಾತಾಡಿದ್ರು ಆಟೆಯ. ನಾನು ಹಿಂಗೆ ಅಂದೆ ಅಂತ ನೀನು ಯಾರ ತಕ್ಕೂ ಹೇಳಕ್ಕೆ ಹೋಗಬೇಡ. ನೋಡಮೇಕೆ ನನ್ನ ವಿಷಯ ಬಂದ್ರೆ ಸಂದಾಕಿರಾಕಿಲ್ಲ. ನಾನೇನೋ ಸಿಕ್ಕಿದಲ್ಲ ಅದು ನೀನಾಗೆ ಕೇಳ್ದಲ್ಲ ಅಂತ ಹೇಳಿವ್ನು ಆಟೆಯ. ನನ್ನ ಬಗ್ಗೆ ಏನೂ ಮಾತಾಡಕೂಡ್ದು ನೀನು. ತೋ ಇಲ್ಲಕ್ಕಂತ ಹೋಗ್ಯಾಕ ಪಾಪ. ನಾನಾಗೆ ಕೇಳೋ ಹೊತ್ತಿಗೆ ನೀನು ಹೇಳಿದ್ಯಾ. ಇಲ್ಲ ಅಂತಿದ್ರೆ ನೀನು ಹೇಳ್ತಿದ್ದಿಲ್ಲ. ನಂಗೆ ಗೊತ್ತು. ನಾನೇ ಕೇಳೋಣ ಹೋಗ್ಯಾಕ. ನಾನು ಯಾರ ಕಡೆ ನಿಂತ್ಕೊಂಡು ಎಲ್ಲಿ ಮಾತಾಡ್ತೀನಿ ಅಲ್ಲೆಯ ಅದೇ ಕಿವಿಯಿಂದ ಹಂಗೆ ಹೋಯ್ತಾ ಇರ್ತದೆ ವಿಷಯ. ಮತ್ತೆ ಇನ್ನೊಬ್ರು ಬಾಯಿಗೆ ಕಿವಿಗೆ ಹಾಕಕ್ಕೆ ನನ್ನೇನು ಅನ್ಕೊಬಿಟ್ಟಿದ್ಯಾಕ? ಅಂಥವೆಲ್ಲ ನಾವು ಮಾಡೋಕ್ಕೆ ಹೋಗೋಕ್ಕಿಲ್ಲ. ನನ್ನಷ್ಟು ಒಳ್ಳೆಯವಳು ಯಾರೂ ಇಲ್ಲ.
ನಿಂತ್ಕೊಂಡು ನಿಂತ ಮಾತಾಡಿದ್ನ ಆ ವಿಷಯ ಅಲ್ಲೇ ಇನ್ಯಾರ ತಕ್ಕ ಹೋಗಿ ತಕ್ಕಿಲ್ಲ ನಾನು ಗೊತ್ತಾ. ನಾನು ಹಂಗೆ ಕನಕ ಯಾರ ತ ನಿಂತ್ಕೊಂಡು ಎಲ್ಲಿ ಮಾತಾಡಿದೆ ಆ ಜಾಗದಾಗೆ ಆ ವಿಷಯ ಮಾತಾಡ್ಬಿಡ್ತೀನಿ, ಕೇಳಿಸ್ಕೊತೀನಿ ಆಟಯ್ಯ, ಅವ್ರಿಗೆ ಬೇಜಾರಾಗಬಾರ್ದು ಅಂತವ. ಇನ್ಯಾರು ಒಬ್ರು ಸುದ್ದಿ ತಗೊಂಡೋಗಿ ಇನ್ನೊಬ್ರು ಸುದ್ದಿ ಹೇಳಿರೋದನ್ನ ಕೇಳ್ಬಿಡು ಎಲ್ಲಾರಮ್ಮ. ನಾನು ಅಂಥವೆಲ್ಲ ಮಾಡಕ್ಕಿಲ್ಲಕಂತ ಬಿಡಯ್ಯಕ್ಕ. ಹ್ಞೂ ಕಂತ ಬಿಡವ, ನೀನು ಅಂಥವೆಲ್ಲ ಮಾಡೋಕ್ಕಿಲ್ಲ ಅಂತಲೇ ನಿಂತ ಹೇಳಿದ್ದು. ನನಗೆ ಗೊತ್ತಿಲ್ವೇ ನೀನು ಹೋಳಿ ಅಂತಲೇ ನಾನು ಹೇಳಿರೋದು. ಏನೋ ಭಾರಿ ಸಾಚ ಅನ್ನಂಗೆ ಹೇಳ್ಕೊತಾಳೆ. ಹ್ಞೂ ಸರಿ ಮತ್ತೆ ನಾನು ಬರಲಾ? ಹ್ಞೂ ಸರಿ ಕನಕ, ನೀನು ಹೋಗು, ನಾನು ಅಲ್ಲಿ ತಗೋಬೇಕು ಹೊಸ ಕೆಲಸದೇ, ನೀನು ಹೋಗ. ಅಲ್ಲ ನೆನ್ನೆ ಇವಳು ಹೋಗಿರೋದೇ ವಿಷಯ ತಿಳ್ಕೊಬರೋಕ್ಕೆ. ಹಾಂ ಈಗ ನನ್ನ ಕಿವಿಗೆ ಹಾಕಿರೋದು ಏಳಿ ಅಂತಾನೆ. ಮಧ್ಯದಲ್ಲಿ ಭಿನ್ನಾಗಿತ್ತು ನಾಟಕ ಬೇರೆ ಆಡ್ತಾಳೆ. ಯಾತಕ್ಕೂ ಹೇಳ್ಬಿಡಕನವ ನಾನು ಹೇಳ್ದೆ ಅಂತ ನಮ್ಗೆ ಹಾಕ್ಬೇಕು ಬೇರೆ ಮನೆ ವಿಷಯ ಅಂತವ. ಓಹೋ ನಾನು ಕಣೆನ ಇವಳಾಟವ, ಇವಳು ಮಿಂಟವ ಭಾವನೆ ಅವನು. ಅವ್ನಿಗಿನ್ನೇನು ಕೆಲಸಿಲ್ಲ, ಬರೀ ತಮ್ಮನ ಮನೆ ಏನಾಯ್ತು ಎತ್ತಾಯ್ತು ಅಂತ ನೋಡ್ಕೊಂಡು ಕೂತ್ಕೊಳ್ಳೋದು ಆಟೆಯ. ಅವ್ನು ಕಳ್ಸಿರ್ತಾನೆ ಇವಳನ್ನ, ಇವಳು ಹೋಗಿ ಗೂಢಚಾರಿಕೆ ಮಾಡಿ ಎಲ್ಲಾನು ನೋಡ್ಕೊಬಂದು ಅವ್ನು ಹೇಳಿರ್ತಾನೆ ಹಿಂಗೆ ಹೇಳು ಇವಳು ಹೇಳ್ತಾಳೆ ಅಂತ. ಅದು ಕೇಳಿರ್ತಾರೆ, ನನಗೆ ಗೊತ್ತಿಲ್ವೇ. ಅಯ್ಯೋ ಈ ಊರು ಜನಗಳ ನಾನು ಆರ್ದು ಕೂಡ್ದು ಬಿಟ್ಟಿದ್ದೀನಿ. ಹಂಗೆ ಹಿಂಗೆ ಕೆಮ್ಮಿದ್ರೆ ಏನು ಅಂತ ಕಂಡಿಡ್ಕೊಂಡ್ಬಿಡ್ತೀನಿ. ಅಂಥದ್ರಲ್ಲಿ ಇವಳು ಏಳ ರೀತಿಯಲ್ಲಿ ನನಗೆ ಗೊತ್ತಾಗಿಲ್ವ ಏನು ಅಂತವ. ಮಿನ್ನು ಇವಳು ಸೇರ್ಕೊಂಡು ಏನು ನಾಟಕ ಆಡ್ತಾರೆ ನೋಡಿ, ಬರೀ ಆ ಹುಡುಗಿ ಒಂದು ಮಾಡ್ಕೊಳಕ್ಕಾಗಿ. ಅಯ್ಯೋ ಇವಳ್ದಿರ್ಲಿ, ನಾನು ಹೊಲ್ತಕ್ಕೆ ಹೋಗೋಣ. ಹೊಲ್ತಕ್ಕೆ ಹೋಗಿ ನಾನು ದಿನ ನಿಂತಿದ್ದು ಕರ್ಮ ಮುಗಿಸ್ಕೊಂಡು ಯಾರು ಹೊಲ್ದ ಏನೇನು ಬೆಳೆದವ್ರು ನೋಡಿ ಹೊಸ ಕಿತ್ಕೊಂಡು ಬರ್ಬೇಕು ಮನೆಗೆ. ನಮ್ಮ ಮನೇಲೂ ಆಗ್ಬೇಕಲ್ಲ ಅಡುಗೆ, ಇನ್ನೇನು ಮಾಡೋಣ. ಅದ್ರ ಜೊತೆಗೆ ಹೆಂಗೋ ಮುಗಿಸ್ಕೊಂಡು ಬರ್ಬೇಕಾದ್ರೆ ಯಾರು ಸಿಕ್ಕಿದ್ರೆ ಅವ್ರ ತಾಯಿ ಹೇಳಿದ್ರಾಯ್ತು. ನನ್ನ ಧರ್ಮ ನಾನು ಮಾಡಬೇಕಲ್ವೇ. ಏನಾರ ಆಗಲಿ ಊರಲ್ಲಿ ನನ್ನಂಥರೊಬ್ರು ಇರಲೇಬೇಕು. ಇರಲಿಲ್ಲ ಅಂದರೆ ಊರು ಹೆಂಗೆ ಉದ್ಧಾರ ಆಯ್ತದೆ ಹೇಳಿ. ನನ್ನಂಥರ ಇರಲಿಲ್ಲ ಅಂದ್ಬಿಟ್ರೆ ಇವ್ರಿಗೆ ವಿಷಯ ಆಳ್ಸರ ಯಾರು ಇರೋಕ್ಕಿಲ್ಲ. ನಾನು ಇರೋದಕ್ಕೆ ನಮ್ಮೂರೇ ಚೆಂದಾಗಿ ನೆಮ್ಮದಿಯಾಗಿರೋದು. ನೀವೇನಂತೀರ ಸ್ನೇಹಿತರೆ? ಎಂಥ ಕೆಲಸ ಮಾಡ್ಕೊಬಿಟ್ಲು. ಒಂದು ಕಳಿಗೆ ಸುಮ್ಕಿದ್ದಿದ್ರೆ ಆಗೋಯ್ತಿತ್ತು. ಇಲ್ಲದೆ ಇರೋದೆಲ್ಲ ಮಾಡಿ ಹಾಳಾದ ರಂಗಿ ಕಿವಿಗೂ ಹಾಕಿದ್ದು. ಇನ್ನು ನನ್ನ ಮರ್ಯಾದೆ ಏನೂ ಉಳಿಲ್ಲ. ನಾನು ಈಟ್ ಕಷ್ಟಪಟ್ಟು ಮಾಡಿದ್ದಿಲ್ಲ, ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತಲ್ಲಪ್ಪ ದೇವರೇ. ಯಾಕಪ್ಪ ಹಿಂಗೆ ಮಾಡಿದೆ? ಇನ್ನು ಯಾರು ಕಿವಿ ಸುದ್ದಿ ಮುಟ್ತಾರೋ, ಯಾರು ಬಂದು ಕೇಳ್ತಾರೋ, ಏನೇನೆಲ್ಲ ಅಂತಾರೋ. ಮೊದಲೇ ಇಲ್ಲಿ ಊರು ಲೌಡಿ ರೀಚ್ಗೆ ಹಾಗೆ ಕಾಯ್ಕೊಂಡಿರ್ತಾರೆ. ಎಂಥ ಕೆಲಸ ಆಗೋಯ್ತು. ನೋವಾಗಿ ಬಾಯಿ ಬಿಟ್ಬಿಟ್ಟೆ ಅಂತಾಳೆ, ಏನು ಅನ್ನಂಗಿಲ್ಲ ಬಿಡಂಗಿಲ್ಲ. ಅಯ್ಯೋ ದೇವ್ರೆ, ಹೆಂಗೋ ಆಗೋದು ಕಾರ್ಯ ಮನೆ ಒಳಗೆ ಆಗೋಯ್ತು. ಹೆಂಗೋ ಅವ್ಳು ಕೊಟ್ಟಿದ್ದು ಪುಡಿ ಹಾಕೋ ಹೊತ್ತಿಗೆ ಏನು ಹೊತ್ಲಾಗಿ ಒಂಚೂರು ಹೊಟ್ಟೆ ನೋವು ಬಂದ್ರು ಹೆಂಗೋ ತೊಂದರೆ ಬಂದಿದ್ದು ಬೆಡ್ತಂಗೆ ಬಂದಿದ್ದು ಮಣ್ಣಂಗೆ ಕರ್ಕೋಯ್ತು. ಸುಮ್ಮನೆ ಬಾಯಿ ಮುಚ್ಕೊಂಡು ಬಿಟ್ಟಿದ್ದಿದ್ರೆ ಇದು ಬಿಟ್ಟಿದ್ದಿದ್ರೆ ಆಗೋಯ್ತಿತ್ತು. ಹೋಗಿ ಆ ರಂಗಿ ಮುಂದೆ ಬಾಯಿ ಬಿಟ್ಟವಳೆ. ಇನ್ನು ಅವಳು ಯಾರ್ಯಾರು ಕೇಳ್ಕೊ ಬರ್ತಾಳೋ ಏನು ಕತೆನೋ. ಹೆಂಗೋ ಬೂದಿ ಮುಚ್ಚಿದ ಕೆಟ್ಟದಂಗಿತ್ತು. ಈಗ ಚೆನ್ನಾಗಿ ಗೊತ್ತಾಗ್ಬಿಡ್ತು ಬಾಯಿ ಬಿಟ್ಟು ಹೇಳಿ. ಏನಾಗೋಯ್ತದೋ ಏನೋ ಕಾಣೆ ಹೋಗತ್ಲಾಗ. ನನಗೆ ಜೀವ ಒಡಕತೈತೆ, ನಿದ್ದೆ ಬರ್ತಾಯಿಲ್ಲ, ಕೂರಕ್ಕಾಯ್ತಾ ಇಲ್ಲ, ನಿಲ್ಲಕ್ಕಾಯ್ತಾ ಇಲ್ಲ, ಹಂಗಾಯ್ತೈತೆ ಜೀವಕ್ಕೆ. ಈ ಲೌಡಿ ಮಾಡ್ಕೊಬರೋ ಕೆಲಸಕ್ಕೆ ನಾನು ಊಟ ನಿದ್ದೆ ಬಿಟ್ಟು ಕುತ್ಕೊಂಡು ಒಳ್ಳೇದಾಗೋಗೈತೆ ಕತೆ. ಏನು ಮಾಡೋಣ, ನನಗಂತೂ ಸಾಕಾಗೋಗ್ಬಿಟ್ಟದೆ ಜೀವನ. ಏನಾರ ಇವನಿಗೆ ಗೊತ್ತಾದರೆ ಏನು ಕತೆ, ಮನೇಲಿ ಅಳಿ ಮುಂದೆ ಮರ್ಯಾದೆ ಹೋಯ್ತದಲ್ಲ ಅಂತವ. ನನಗೆ ಏನು ಕೂತ್ರು ನಿಂತರು ಅದೇ ಯೋಚನೆ ಆಗೋಗದೆ. ಏನವ್ವ ಮಾಡಲಿ ದೇವ್ರೇ. ಪಾಪ ನಮ್ಮವ್ವ ಅಳ್ತಾ ಕೂತವಳೆ. ಈ ಅಕ್ಕ ಮಾಡ್ಕೊಳ್ಳೋ ಕೆಲಸಕ್ಕೆ ನಮ್ಮವ್ವ ತಲೆ ಕೊಡಬೇಕು. ಊಟನೂ ಸರಿಯಾಗಿ ಮಾಡ್ತಾರೆ ನಮ್ಮವ್ವ. ಅಳ್ತಾ ಕೂತದೆ. ಕರೆದು ಊಟನಾರ ಮಾಡ್ಬರವ ಅನ್ಬೇಕು. ಬೆಳಗ್ಗೆ ಬಂದಿದ್ದೆ ಬರೀ ಕೊಟ್ಟ ಕೆಲಸ ಮಾಡಿ ಇವಳು ನೋಡ್ಕೊಂಡು ಕೂತ್ಕೊಳ್ಳೋದೇ ಆಗೋಗೈತೆ. ನೀರಲ್ಲೇ ಗುರಿ ಯಾಕೆ ಬಂದು ಈಗೆಲ್ಲ ಹಿಂಗೆ ಕೂತೈತೆ. ನೋಡಿದ್ರೆ ಅಳ್ತಾ ಕೂತೈತೆ, ಒಟ್ಟೆಲ್ಲ ಉರಿತದೆ. ಯಾಕೆ ಹಿಂಗೆ ಮಾಡ್ತಾಳೋ ಅಕ್ಕ. ಅವ್ವ ಅವ್ವ ಯಾಕವ್ವ ಹಿಂಗಂತ ಕೂತಿದ್ಯಾ? ಅಯ್ಯೋ ನೆನ್ನೆಯಿಂದ ಸರಿಯಾಗಿ ಊಟನೇ ಮಾಡಿದ ನೀನು. ಬರವ ಹೊಸಿ ಊಟ ತಿನ್ನಿವಂತೆ. ಮುದ್ದೆ ಆರೋಗದೆ ಬಿಸಿ ಮಾಡಿ ಇಟ್ಕೊಟ್ಟನಂತೆ. ಬಾ ಒಂಚೂರು ಮುದ್ದೆನೂ ಬಸ್ಸಾರು ತಿನ್ನಿವಂತೆ. ಏನು ಒಟ್ಟಿಗೆ ತಿನ್ನಕ್ಕಲ್ಲ ಸರಿಯಾಗಿ, ಬರೀ ಹಿಂಗೆ ಹತ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಆಯ್ತದವ. ಏನು ಮಾಡೋಕ್ಕಾಗುತ್ತೆ ಬಾರವ. ಆಗವನ್ನ ತಡೆಯೋಕ್ಕಾಗಕ್ಕಿಲ್ಲ ಯಾರೇ. ಬಾ ಹೊಸಿ ಊಟ ಮಾಡಿವಂತೆ. ಇಲ್ಲಕ್ಕಂತ ಹೋಗವ. ನನಗೆ ಬೇಡ, ನನಗೆ ಏನು ಬೇಡ. ನನಗೆ ಒಂಥರ ಯಾಕೋ ಜೀವ ಉಯ್ಕೊಂಡಂಗೆ ಆಯ್ತದೆ. ಏನಾಯ್ತದಪ್ಪ ಎತ್ತಾಯ್ತದೆ ಅಂತ. ಇಲ್ಲ ಅವಳಿ ಮಾಡ್ಕೊಬಂದಿದ್ದಲ್ದೇನೆ ಹೋಗಿ ಯಾರು ರಂಗಿ ಮುಂದೆ ಬೇರೆ ಬಾಯ್ಬಿಟ್ಟವಳೆ. ಅವಳೇನು ಸುಮ್ಕೆ ಬಿಟ್ಟಾಳ. ಊರಿಗೆ ಸುದ್ದಿ ಒಪ್ಸಿದ್ರು ಒಪ್ಪಿಸ್ತಾಳೆ. ಅವಳು ಸುಮ್ಕಾದ್ರೂ ನನ್ನ ಮಗ ಸುಮ್ಕ ಹಾಕಿಲ್ಲ. ಅವಳನ್ನ ಸುಮ್ಕಿರೋಕ್ಕೂ ಬಿಡೋಕ್ಕಿಲ್ಲ. ಏನು ಮಾಡೋಣ ಅನ್ನೋದೇ ತಿಳಿತಲ್ಲ ಕಣವ. ನನಗೆ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟೈತೆ. ಅಲ್ಲ ಕಣವ, ಈಗ ಹಿಂಗೆ ಹತ್ಕೊಂಡು ಕೂತಿದೀಯಲ್ಲ, ಆವಾಗೇ ಹೇಳ್ದೆ ನಾವು ಹಿಂಗೆ ಆಯ್ತಾಯ್ತು ಕಣವ, ಹಿಂಗೆ ಐತೆ ವಿಷಯ ಹಿಂಗೆ ಅಂತ. ಆಗ ತಲೆ ಕೆಡ್ಸ್ಕೊಳ್ಳಿಲ್ಲ. ಈಗೆಲ್ಲ ಆದ್ಮೇಕೆ ಬಂದಿಲ್ಲಿ ಕುತ್ಕೊಂಡು ಹತ್ರ ಯಾರೇನು ಮಾಡೋಕ್ಕಾಗುತ್ತವ. ಊಟ ತಿಂಡಿ ಮಾಡ್ತಾನೆ ಆರೋಗ್ಯ ಹಾಳು ಮಾಡ್ಕೊಬೇಡ. ಬಾ ತಿನ್ನು. ನೀನು ಊಟ ಬಿಟ್ರೆ ಯಾರಿಗೂ ಏನು ಶಿಕ್ಷೆ ಹಾಕಿಲ್ಲ, ನಿನಗೆ ಶಿಕ್ಷೆ ಆಗೋದು. ನೀನು ಯಾಕೆ ಸುಮ್ಮನೆ ನಿಂದೆ ಶಿಕ್ಷೆ ಕೊಡ್ಕತ್ತೀಯ? ಉಂಡ್ಬಿಟ್ಟು ಆಮೇಲೆ ಅದು ಏನು ಯೋಚನೆ ಮಾಡಿವಂತೆ. ಬಾ. ಏನು ಮಾಡೋಣವ, ನಾನು ಇವಳು ಹಿಂಗೆಲ್ಲ ಮಾಡೋಕ್ಕಿಲ್ಲ ಅಂತ ಭಾರಿ ನಂಬಿಕೆ ಇಟ್ಕೊಂಡಿದ್ದೆ. ಆದರೆ ಏನು ಮಾಡೋಣ, ದಾರಿ ತಪ್ಪಿಬಿಟ್ಲು. ಈಗ ಹಂಗಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಯ್ತದೆ ಹೇಳು. ಅದಕ್ಕೆ ಹಿಂಗಾರ ಮಾಡೋಣ ಅಂತ ಹಿಂಗೊಂದೇನೋ ನಾನು ಮಾಧವಿ ಕೈ ಕಾಲು ಹಿಡಿದು ಕೇಳ್ಕೊಬಂದು ಮಾಡಿದರೆ ಅದು ರಂಗಿ ಗೊತ್ತಾಗೋಂಗೆ ಮಾಡ್ಬಿಟ್ಟವಳೆ. ಏನು ಮಾಡ್ತೀಯ ಹೇಳು. ನನ್ನ ಟೈಮೇ ಸಂದಾಕಿಲ್ಲ ಅನ್ನಿಸ್ತದೆ. ಟೈಮು ಸಂದಾಕದೋ ಸಂದಾಕಿಲ್ವೋ ಅಂತ ಅಲ್ಲ ಕಣವ,
ನೀವು ಒಂದು ಜೀವ ತೆಗೆದ್ರೆ ಅದ್ರ ಶಿಕ್ಷೆ ಯಾರು ಅನ್ಭವಿಸ್ಬೇಕು ಹೇಳು, ನೀವೇ ಅನ್ಭವಿಸ್ಬೇಕು. ಅದಕ್ಕೆ ಇದೆಲ್ಲ ಆಯ್ತಾ ಇರೋದು. ಏನಾರ ಆಗ್ಲಿ ಕಣಮ್ಮ, ನೀನು ಮಾಡಿದ್ದು ಸರಿಯಲ್ಲ ಬಿಡು. ನನಗಂತೂ ಮನ್ಸಿಗೆ ಬರಲಿಲ್ಲ. ನಿನ್ಗೆಲ್ಲ ಕಣಮ್ಮ, ನನಗೆ ಮನ್ಸಿಗೆ ಬರಲಿಲ್ಲ. ಆದರೆ ಏನು ಮಾಡೋಣ, ಮಾಡ್ದೇ ಬೇರೆ ವಿಧಿನೇ ಇರಲಿಲ್ಲ. ಅವಳಿಗೂ ಒಂದು ಜೀವನ ಐತಲ್ವೇ, ಅವಳ ಜೀವನ ಅವಳು ಮಾಡ್ಬೇಕಲ್ಲ. ಅದಕ್ಕಾಗಿ ಈಟೆಲ್ಲ ಒದ್ದಾಡ್ದೆ ಆಟೆ. ನಿನಗೆ ಹೇಳಿದ್ರೆ ಬುದ್ಧಿ ಬರಕಲ್ಲ ಬಿಡು. ಹೇಳ್ಕೊಂಡು ಬರೀ ಅವಳ ಪರ ವಯಸ್ಸಕ್ಕೆ ಏನೈತೆ ಅವಳು ಮಾಡ್ಕೊಂಡಿರ್ತೀಯ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗಿ. ನಾನು ಮಾತ್ರ ತಲೆ ಹಾಕಕ್ಕಿಲ್ಲ ಕಣವ. ನಿಜವಾಗ್ಲೂ ನಮ್ಮನೇಲಿ ಹಿಂಗೆಲ್ಲ ನಡೀತೈತಾ ಅಂತ ನನಗೆ ಒಂಥರ ಕೌತುಕ ಆಯ್ತೈತೆ. ಮೊದಲು ಹೆಂಗಾರ ಮಾಡಿ ನಾವು ಒಂಚೂರು ಮಗಗೀಗ ಆಯ್ದಂಗೆ ಈ ಮನೆ ಬಿಟ್ಟು ತೊಲಗ್ಬಿಡ್ತೀವಿ ಕಣವ. ಆಗ ದೂರದಲ್ಲಿದ್ದಾಟು ನೆಮ್ಮದಿ. ಕಣ್ಣು ಮುಂದೆ ಇಂಥವೆಲ್ಲ ನೋಡ್ಕೊಂಡು ಸುಮ್ಕೆ ಇರಕ್ಕೆ ಹೋಗಕ್ಕಿಲ್ಲ ನಮಗೆ. ಬಾಯಿ ಮುಚ್ಕೊಂಡು ಏನಾರ ಹೇಳಕ್ ಹೋಯ್ತೀವಿ ನಿಂತ ಅನ್ನಿಸ್ಕೊತೀವಿ. ಆ ಹಣೆ ಬರ ಯಾಕೆ ಬೇಕು ಹೇಳಿ ನಂಗೆ. ಮೊನ್ನೆ ಎಲ್ಲ ಕಡೆಕೋ ಔಷಧಿ ಹೊಡೆದಿವ್ನಿ, ಏನಾಗಿಲ್ಲ. ಚಂದ ಕತೆ, ಹಸ್ರಾಗಿ ಗಿಡ ಏನಾಗಿಲ್ಲ, ಪೈನಾಗದೆ ಏನೂ ಆಗಿಲ್ಲ. ನಾನು ಒಂದು ಮಳೆ ಬಂತಲ್ಲ, ಏನಾಗ್ಬಿಡ್ತಾವ ಏನೋ ಅನ್ಕೊಬಿಟ್ಟಿದ್ದೆ. ಔಷಧಿ ಹೊಡೆದಿದ್ದು ಹೋಯ್ತೇನೋ, ಮತ್ತೆಲ್ಲ ತಿರ್ಗಾ ಹುಳ ಆಗ್ಬಿಟ್ಟವೇನೋ ಅನ್ಕೊಂಡಿದ್ದೆ. ಸದ್ಯಕ್ಕೆ ಏನೂ ಆಗಿಲ್ಲ. ಎಲೆ ಎಲ್ಲ ಚಂದಕ್ಕವೆ. ಇಲ್ಲ ಎಲ್ಲ ಕಡೆನೂ ಸಂದಕ್ಕವೆ. ನಾನು ಒಂದು ಕಡೆಯಿಂದ ನೋಡ್ಕೊಬಂದೆ, ಎಲ್ಲೂ ಏನೂ ಆಗಿಲ್ಲ, ಎಲ್ಲ ಸಂದಕ್ಕವೆ. ಏನು ಇದು ಊರು ಆಚೆ ಇರೋದಕ್ಕೂ ಅದಕ್ಕೂ ಬಂದು ಅವಾಗವಾಗ ನೋಡ್ಕೊಂಡು ಹೋಗೋಕ್ಕೂ ಆಗೋಕ್ಕಿಲ್ಲ. ಬಂದಾಗೆ ಬಂದೆ ಈ ಕಡೆಗೆ. ಸದ್ಯಕ್ಕೆ ಏನೂ ಆಗಿಲ್ಲ. ಒಂದೆರಡು ಮಳೆ ಹುಯ್ಯೋ ಹೊತ್ತಿಗೆ ಎಲ್ಲ ಸಂದಾಕದೆ. ಓ, ಈ ನನ್ನ ಮಗ ಇಲ್ಲೇ ಅವನೇ ಗಿಡ ನೋಡ್ಕೊಂಡು ನಿಂತವನೇ. ನಂಗೆ ಗೊತ್ತವನಿಲ್ಲ ಇರ್ತಾನೆ ಅಂತಾನೆ, ಅದಕ್ಕೆ ಬಂದೀವ್ನಿ. ಈ ದಪ್ಪ ವಿಷಯ ಕಿವಿಗೆ ಮುಟ್ಸೋದಯ್ಯ, ಸರಿಯಾಗಿ ನಾಲ್ಕು ಬಿಕ್ಸೋದಯ್ಯ. ಇಲ್ಲ ಅಂದ್ರೆ ಅವ ಮಗಳು ದಾರಿ ಬರೋಕ್ಕಿಲ್ಲ. ಓ ಅಣ್ಣಗೌಡ ಇದೇನಲ್ಲ ಹಿಂಗೆ ಬಕ್ಕಂದು ಗಿಡಗಳನ್ನೆಲ್ಲ ಸಂಶೋಧನೆ ಮಾಡ್ತಾ ಇದೀಯೇ? ಯಾರಪ್ಪ? ಇಲ್ಲಕ್ಕಂತ ಬಾರಣ. ಹಂಗೆಯ ಮೊನ್ನೆ ಔಷಧಿ ಹೊಡೆದಿದ್ನಲ್ಲ, ಮಳೆ ಉಯ್ದಿತ್ತಲ್ಲ ಔಷಧಿ ಹೊಡೆದ್ಮೇಕೆ, ಅದಕ್ಕೇನು ಔಷಧಿ ಪ್ರಯತ್ನಕ್ಕೆ ಬಂತೋ ಹೋಯ್ತೋ, ಗಿಡಗಳೇನು ಹಸ್ರುಗವೋ ಇಲ್ಲ ಹುಳ ತುಂಬ್ಕೊಂಡವೋ ಅಂತ ನೋಡ್ತಿದ್ದೆ. ಸದ್ಯಕ್ಕೆ ಏನೂ ಆಗಿಲ್ಲ. ಔಷಧಿ ಹೊಡೆದು ಹೊತ್ತು ಆದ್ಮೇಲೆ ಅಲ್ವಾ ಮಳೆ ಬಂದಿರೋದು, ಅಟೊತ್ತಿಗೆಲ್ಲ ಇದಾಗ್ಬಿಟ್ಟವೆ. ಏನೂ ಆಗಿಲ್ಲ ಸದ್ಯಕ್ಕೆ. ಗಿಡ ಎಲ್ಲ ಹಸ್ರು ಸಂದಾಕೈತಿ, ಎಲೆ ಎಲ್ಲ ಹುಳ ಏನು ತಿಂದಿಲ್ಲ. ಅದನ್ನೇ ನೋಡ್ತಾ ಇದ್ದೆ ಆಟೆಯ. ಬಾ ಏನಣ್ಣ, ಈ ಕಡೆ ಬಂದ್ಬಿಟ್ಟಿದ್ಯಾ? ಯಾಕೆ ನಿನ್ನ ತೋಟಕ್ಕೆ ಹೋಗ್ಲಿಲ್ವೇ? ಈ ಕಡೆ ಬಂದಿದ್ಯಲ್ಲ. ನನ್ನ ತೋಟಕ್ಕೆ ದಿನ ಹೋಯ್ತಾರೆ ಆಳಿಟ್ಟವನ್ನೆಲ್ಲ ಅವನೇ ಎಲ್ಲ ನೋಡ್ಕೊಂಡಿರ್ತಾನೆ. ನಾನೇ ಹಿಂಗೆ ಓಡಾಡುವಾಗ ಹೋಗಿ ನೋಡ್ಕೊಬರ್ತೀನಿ ಅಷ್ಟೇ. ನಾನೇನು ಮಾಡಕ್ಕೆ ಹೋಗೋಕ್ಕಿಲ್ಲ. ನೀನೇನು ಮಾಡ್ತಾ ಇದೀಯ ಇಲ್ಲಿ? ಯಾಕೆ ನಾನು ಬರಬಾರ್ದು ನಿನ್ನ ತೋಟಕ್ಕೆ? ಅಯ್ಯೋ ಬಾರಪ್ಪ ಬಾ, ಯಾರು ಬರಬೇಡ ಅಂದಿದ್ದು ನಿನ್ನ? ಯಾವತ್ತು ಬರ್ದವ್ನು ಇವತ್ತು ಬಂದಿದೆಯಲ್ಲ, ಅದಕ್ಕೆ ಕೇಳ್ದೆ ಆಟೆಯ. ಅಣ್ಣೇಗೌಡ ನಿಂತವ ಹೊಸಿ ಮಾತಾಡ್ಬೇಕಾಯ್ತು ಕಂದ್ಲ, ಬಾಯಿಲಿ ಕಡಿಕೆ. ನಂತ ಮಾತಾಡ್ಬೇಕೆ? ಯೋನಣ್ಣ ಯೋನಾಯ್ತು, ಯಾಕೆ? ನಿನಗೆ ವಿಷಯ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ನಿನ್ನ ಮಗಳು ನಿಂಗಿ ನೆನ್ನೆಯ ಒಟ್ನೋವು ಅಂತವ ಏನು ಬಡ್ಕತ ಕೂತಿದ್ಲಂತೆ, ಗೊತ್ತೇ ವಿಷಯ? ಹ್ಞೂ ಕಣಣ್ಣ ಗೊತ್ತು. ನೆನೆ ಟೋಪಿ ಹೇಳಿದ್ಲು. ಗೊತ್ತೇ, ಎಲ್ಲ ಗೊತ್ತಿದ್ದು ಸುಮ್ಕೆ ಇದೆಯೇ? ಅಯ್ಯೋ, ನಾನೇನೋ ಹೇಳೋಣ ಅಂತ ಬಂದರೆ ನನ್ನ ಮಗ ಗೊತ್ತು ಅಂತಾನಲ್ಲಪ್ಪ. ಇಲ್ಲ ಇದ್ರಾಗೇನೋ ವಿಷಯ ಇರೋಂಗದೆ, ಸರಿಯಾಗಿ ತಿಳ್ಕೋಬೇಕು, ಗೊತ್ತಾಯ್ತದೆ. ಹೌದಾ? ಏನು ಯಾವಾಗ ಗೊತ್ತಾಯ್ತಾ? ಏನಂತ ವಿಷಯ? ಅವಳ್ದಿದ್ದೆ ಅಲ್ಲಣ್ಣ ಮಾಮೂಲಿ. ಒಬ್ಳಿಕೆ ಅಂತಾಳೆ, ಒಂದಿನ ಬಿದ್ದೆ ಅಂತಾಳೆ, ಒಂದಿನ ಒಟ್ಟು ನೋವು ಅಂತಾಳೆ, ಇನ್ನೊಂದು ಹೇಳ್ತಾಳೆ. ಅವಳ್ದು ಇದ್ದಿದ್ದೆ ಯಾಕಂತ ಬಿಡೋರು ಹೋದ್ನೆ. ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಅವ್ರ ಅವು ಮುಂಡಿಗೆ ಹೇಳಿದ್ದೀನಿ, ಅದೇನೈತೆ ನೋಡ್ಕೊ, ಯಾಕಂಗೆ ದಿನ ಒಂದೊಂದು ರೋದನೆ ಕೊಟ್ಟು ಸಾಯಿಸ್ತಾಳೆ ಅಂತವ. ಈ ಮುಂಡೋದು ಹಿಂಗೆ ತಿಳ್ಕೊಂಡದ? ಇರು ಏಳನ್ ಸರಿಯಾಗಿ. ಲವ್ ಅದಲ್ಲ ಕಲ್ಲ, ಏನು ಮನೇಲಿದೆಯೋ ಅದೇನು ನಿನ್ನೊಂಥರ ಆಟೋಕೊಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಇಟ್ಕೊಬಿಟ್ಟವ್ರೆ ಮನೇಲಿ. ನಿಂಗೆ ಗೊತ್ತೇ ಆಗೋಕ್ಕಿಲ್ವೇ ಅಂತವ. ಅದೇ ಕಣ, ಹಂಗಂತೀಯ? ಯಾವ ವಿಷಯ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದೀಯ ನೀನು? ನಂಗೆ ಗೊತ್ತಾಗ್ಲಿಲ್ಲಪ್ಪ. ನಿಂಗೆ ಗೊತ್ತಾಗ್ದಿರೋದಕ್ಕೆ ನಾನು ಹೇಳ್ತಾ ಇರೋದು. ನಿನಗೇನು ಸುದ್ದಿನೇ ಗೊತ್ತಿಲ್ಲ ಅನ್ನಿಸ್ತದೆ. ಲವ್, ನಿನ್ನ ಮಗಳು ನಿಂಗಿ ಬಸ್ರಾಗವಳೆ. ಅಣ್ಣ, ನೀನು ಹೇಳಿದ್ದೆಲ್ಲ ಕೇಳ್ತೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡಬೇಡ. ಆಮೇಲೆ ನೋಡು, ನಾನು ಅಣ್ಣ ಅನ್ನೋದು ನೋಡೋಕ್ಕಿಲ್ಲ ನೋಡು. ನೀನು ಅಣ್ಣ ಅನ್ನೋದು ನೋಡ್ದಿಲ್ಲ ಆಟೆಯ, ಮಗಳು ಅನ್ನೋದಾರ ನೋಡ್ಕೋ. ದಡ್ಡ ಮುಡೋದೆ ನಾನು ಹೇಳ್ತಾ ಇರೋದು ದಿಟ್ವಯ್ಯ. ಬೇಕಾದ್ರೆ ಹೋಗಿ ಮನೇಲಿ ವಿಚಾರಿಸು. ಅದು ಹಿಂಗಾದ್ಮೇಲೆ ಮಾದೇವಿ ತಕ್ಕ ಹೋಗಿ ನಿನ್ನ ಹೆಂಡ್ರು ಪುಡಿ ಇಸ್ಕೊಬಂದು ನೆನ್ನೆಯ ಪುಡಿ ಕುಡ್ಸವಳೆ. ನೀವೆಲ್ಲ ಇತ್ತಾಗ ಬಂದಮೇಲೆ ಹೊಲ್ತಕ್ಕೆ
ಆದ ಪುಡಿ ಕುಡ್ದು ಹೊಟ್ಟೆ ತಡಿಯೋಕ್ಕಾಗ್ದಾನೆ ಹಂಗೆ ಬಡ್ಕೊಂಡಿರೋದು ನಿನ್ನ ಮಗಳು. ಅದ ಅವಳು ಹಂಗೆ ನಿಂತವ ಟೋಪಿ ಹಾಕಿ ಕಳ್ಸವಳೆ ಸುಳ್ಳು ಹೇಳಿ. ಬೇಕಾದ್ರೆ ನಾನು ಹೇಳಿ ಸುಳ್ಳಾಗ್ಬಿಟ್ರೆ ಊರ ದೇವ್ರ ಮೇಲೆ ಪ್ರಮಾಣ ಮಾಡಿಸಿ ಸತ್ಯ ಮಾಡಿಸು ನಿನ್ನ ಮಗಳು ಕೈಲು ಹೆಂಡತಿ ಕೈಲು ನಾನು ಹೇಳ್ತೀನಿ. ಹೌದೇ ನೀನು ಹೇಳಿದ ದಿಟ್ವಾಗ್ಬಿಟ್ರೆ ಮಾತ್ರವ ಇವತ್ತು ಲೌಡಿನ ಇಬ್ಬರನ್ನೂ ಉಳ್ಸಕ್ಕಲ್ಲ ಕಣ, ಸಾಯಿಸೇ ಹಾಕ್ಬಿಡ್ತೀನಿ. ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನ್ನ ತಲೆ ಸುಳ್ಳು ಹೇಳಿದ್ರೆ ಹಿಂಗೆ ಈಟೆಲ್ಲ ಆಗೋದಂತ. ಯಾವ ಊರ ದೇವ್ರ ಮೇಲೂ ಪ್ರಮಾಣ ಬೇಡ, ಅವ್ರು ಇದ್ರು ತಾನೇ ಊರ ದೇವ್ರ ಮೇಲೆ ಪ್ರಮಾಣ ಮಾಡೋಕ್ಕೆ. ಬಾರ್ಲಾ ಇಲ್ಲಿ ಒಸಿ ಬಾರ್ಲಾ ಇಲ್ಲಿ. ಏನು ಹೇಳೋಣ ಏನು? ಲೈ ದಡ್ಡು ಮುಂಡ ಮಗ್ನೆ, ನೀನು ಮಚ್ಚಿಡ್ಕೊಂಡು ಓಡಾಡಿ ಹೊರವೋ ಹೊರಹೋ ಅಂತ ಊರವಲಿ ಹಂಗೆ ಕೂಗಾಡಿ ವೀರ್ಬೋದು ಸ್ವಾಮಿ ಬಂದರಂಗೆ ಆಡಿದ್ರೆ ಮರ್ಯಾದೆ ಹೋಗೋದು ನಿಂದೆಯ. ಊರಲ್ಲೆಲ್ಲ ಸುದ್ದಿ ಗೊತ್ತಾಗೋದು ನಿಂದೆಯ. ಅದಕ್ಕಿಂತವ ಮನೆಗೆ ಹೋಗಿ ಕೇಳಿ ನೋಡು ಏನಾಗದೆ ಅಂತ. ನಿಜವೋ ಸುಳ್ಳು ಅಂತ ತಿಳ್ಕೊಂಡು ಅದಕ್ಕೆ ಏನು ಮಾಡ್ಬೋದೋ ಅದ ಮಾಡಿ ಬಂದೋಬಸ್ತ್ ಮಾಡಿ ಮಗಳನ್ನ ಬಿಗಿಯಾಗಿ ಇಟ್ಕೊ. ಮತ್ತೆ ಊರು ಸುತ್ತಕ್ಕೆ ಬಿಡ್ದಂಗೆ. ಅದನ್ನ ಬಿಟ್ಟು ಊರಿಗೆ ಗೊತ್ತಾಗೋಂಗೆ ಓಲೋ ಹೋ ಹೋ ಅಂತ ಕುಣಿದಾಡೋದಲ್ಲ, ಗೊತ್ತಾಯ್ತೆ? ಅಲ್ಲ ಕಣ, ಈ ವಿಷಯ ಕೇಳಿ ನನ್ನ ರಕ್ತ ಕುದಿತಾ ಇದೆ. ನೀನು ಹೇಳ್ತೀಯ ಸುಮ್ಮನೆ ಇದ್ಬಿಡು ಹೊರ ಹುಲಿಯಂಗೆ ಆಡಬೇಡ ಅಂತವ. ನನಗೆ ಗೊತ್ತಾಯ್ತಾ ಅದು ಒಳಗೆ ಏರ್ ಸಿಟ್ಟು ಬತ್ತೈತೆ ಅಂತವ. ಬತ್ತದೆ ಕಲ್ಲ ಬತ್ತದೆ ಹಂಗಂತವ. ಎಲ್ಲದಕ್ಕೂ ಮಚ್ಚು ಕೊಡ್ಲಿ ಹಿಡ್ಕೊಂಡು ಬಿದಿ ನಿಂತ್ಕೊಂಡು ಕೂಗಾಡೋದೇ ಪರಿಹಾರ ಅಲ್ಲ. ಕೆಲವೊಂದ ನೋಡ್ಕೊಂಡು ಮಾಡ್ಕೊಂಡು ನೀನು ಸರಿ ಮಾಡ್ಕೋಬೇಕಾಯ್ತದೆ. ಈಗ ನಿನ್ನ ಮರ್ಯಾದೆ ಹೋದ್ರು ಬೇರೆ ಅಲ್ಲ, ನನ್ನ ಮರ್ಯಾದೆ ಹೋದ್ರು ಬೇರೆ ಅಲ್ಲ. ಎಲ್ರೂ ಅಂತಂದಿರುವಂತಲೇ ಕರೆಯೋದು. ನೋಡು, ಸುಮ್ಮನೆ ಹೋಗಿ ಮನೇಲಿ ವಿಚಾರಿಸಿ ಏನು ಎತ್ತ ಅಂತ ಕೇಳಿ ಏನು ಬಂದೋಬಸ್ತ್ ಮಾಡಬೇಕೋ ಮಾಡು. ಆದರೆ ಇಟೊತ್ತು ನಾನು ಹೇಳಿದ ವಿಷಯ ಮಾತ್ರ 100% ಪ್ರಮಾಣವಾಗ್ಲೂ ದಿಟ್ವಯ್ಯ. ಇದ್ರಾಗ ಸುಳ್ಳೇನು ಇಲ್ಲ. ಆದ್ರೂ ನಮ್ಮ ಅಣ್ಣ ಪಾಪದನು ಅಷ್ಟೆಲ್ಲ ನಾವು ಅಂದ್ರೂ ಮಾಡಿದ್ರೂ ಒಂಚೂರು ತಲೆಗೆ ಹಾಕಳ್ದಂಗೆ ಬಂದು ಏಟ್ ಸಂದಾಗಿ ನನಗೆ ಬುದ್ಧಿ ಹೇಳ್ತಾವನೆ. ಇಂಥನ್ಗೋಗಿ ನಮ್ಮ ತೋಪನ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ನಾನೇ ನಮ್ಮ ಅಣ್ಣನ ಹೊಸಿ ತಪ್ಪು ತಿಳ್ಕೊಂಡಿದ್ದೆ. ಈಗ ನೋಡಿದರೆ ಪಾಪ ಅನ್ನಿಸ್ತದೆ. ನನ್ನ ಮಕ್ಕಳ ಮೇಲೆ ಅವನಿಗೂ ಏಟು ಪ್ರೀತಿ ಐತೆ ನೋಡು. ಎಷ್ಟು ಗೌರವದಲ್ಲಿ ಮರ್ಯಾದೆ ಕಳ್ಕೊಬೇಡಿ, ಒಳ್ಳೊಳಗೆ ಈ ವಿಷಯ ಮಾತಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ಕೊಡ್ತಾವನಿ. ಅಯ್ಯೋ ದೇವ್ರೆ, ನಾನೇ ತಪ್ಪು ತಿಳ್ಕೊಬಿಟ್ಟಿದ್ದೆ ಇವನ್ನ ಅಂತ. ಅರ್ಥ ಆಯ್ತಲ್ಲ? ಮನೆಗೆ ಹೋಗಿ ಮಾತಾಡು, ಕೂಗಾಡಬೇಡ. ಕೂಗಾಡೋದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಮನೆಗೆ ಹೋಗಿ ಮಾತಾಡೋದು ಏನು ಎತ್ತ ಅಂತ ಬಾಯಿ ಬಿಡಿಸ್ಕೊಂಡು ಕೇಳಿ ಅದ ಹೆಂಗಾಯ್ತದೋ ಹುಷಾರಾಗಿ ನೀವು ಎಲ್ಲವ ಪರಿಹಾರ ಮಾಡ್ಕೊಳ್ಳೋದು ಕಲೀರಿ. ಬೀದಿರಪ್ಪ ಆದಿರಪ್ಪ ಮಾಡ್ಕೊಂಡು ಕೂತ್ಕೊಬೇಡಿ, ಗೊತ್ತಾಯ್ತೆ? ನಾ ಬರಲೇ ಇನ್ನ. ಹ್ಞೂ ಕರೋಣ, ಆಯಿತು. ಮೊದಲು ಮನೆಗೆ ಹೋಗಿ ನೋಡ್ತೀನಿ ಏನಾಗದೆ ಅಂತ. ಅದು ಅವಡಿ ಏನು ಮಾಡ್ಕೊಂಡು ಕೂತವಳೆ ಅಂತ ನೋಡ್ತೀನಿ, ಆಮೇಲೆ ಮಾತಾಡ್ತೀನಿ. ನಮಸ್ತೆ ಸ್ನೇಹಿತರೆ, ಈ ಕಥೆಯ ಮುಂದುವಾದ ಭಾಗವನ್ನು ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ಇವತ್ತಿನ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮೆಸೇಜ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ. ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮಗೆ ತುಂಬಾ ಖುಷಿ ಆಗುತ್ತೆ ಮತ್ತು ಒಳ್ಳೆ ಸಪೋರ್ಟ್ ಸಿಗುತ್ತೆ. ನೀವು ವಿಡಿಯೋ ನೋಡಿ ಸುಮ್ಮನೆ ಆಗಿದ್ರೆ ಲೈಕು ಮತ್ತು ಕಮೆಂಟ್ ಏನೂ ಮಾಡಲಿಲ್ಲ ಅಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋದಕ್ಕೂ ಏನು ಪ್ರಯೋಜನ ಇಲ್ಲ ಅನ್ನೋಂಗೆ ಆಗ್ಬಿಡುತ್ತೆ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಅದೇ ಥರ ಹಳ್ಳಿಯ ಸೊಗಡನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾನು ಒಂದು ಒಗಟು ಕೇಳೋ ಅಭ್ಯಾಸವನ್ನು ಇಟ್ಕೊಂಡಿದ್ದೀನಿ. ಇವತ್ತಿನ ಒಗಟು ಏನಪ್ಪ ಅಂತ ಅಂದರೆ, ಕುತ್ತಿಗೆಗೆ ಕೈ ಹಾಕಿದ್ರೆ ಬರುತ್ತೆ, ಇಲ್ಲ ಅಂದರೆ ಇಲ್ಲ, ನಾನು ಯಾರು? ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ನಿಮ್ಮ ಕಮೆಂಟು, ನಿಮ್ಮ ಒಂದು ಲೈಕ್ಸು ನಮಗೆ ನಿಜವಾಗ್ಲೂ ತುಂಬಾ ಒಂದು ಪ್ರೋತ್ಸಾಹನ ಕೊಡುತ್ತೆ, ಸಪೋರ್ಟ್ ಕೊಡುತ್ತೆ. ದಯವಿಟ್ಟು ಸ್ನೇಹಿತರೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.